ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ಹೇರ್ ಬೆಂಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಿಮಗೆ ಡೀಟೇಲಿಂಗ್ ತೋರಿಸ್ತೀನಿ. ನಿಧಾನಕ್ಕೆ ಆಗಲಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿ ನೋಡಿದ್ರೆ ಮೆಜರ್ಮೆಂಟು ನಿಮಗೆ ಒಂದ್ಸಲಿ ಮಿಸ್ಟೇಕ್ ಆಯಿತು ಅಂದರೆ ಅದು ನೀಟಾಗಿ ಬರೋದಿಲ್ಲ. ಫ್ರೆಂಡ್ಸ್, ಇಲ್ಲಿ ನಾನು ಉದ್ದ ಬಂದುಬಿಟ್ಟು 4 ಇಂಚು ತೊಗೊಂಡಿದ್ದೀನಿ. ಅಡ್ಡ ಬಂದುಬಿಟ್ಟು ಇಲ್ಲಿ 20 ಇಂಚಸ್ ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡ್ರೂ ಕೂಡ ಏನಾಗಲ್ಲ. ಇಲ್ಲಿ ಕರೆಕ್ಟಾಗೆ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಪರ್ಫೆಕ್ಟಾಗಿ ಬರೋ ಥರ ರಿಬ್ಬನ್ನು ಹೇಗೆ ಮಾಡೋದು ಅಂತ ನಿಮ್ಗೆ ಇಲ್ಲಿ ತೋರಿಸಿದ್ದೀನಿ. ಅದೇ ಮೆಜರ್ಮೆಂಟ್ ತೊಗೊಂಡು ಟ್ರೈ ಮಾಡಿ, ನಿಮಗೂ ಕೂಡ ಈಸಿಯಾಗಿ ಬರುತ್ತೆ. ಉದ್ದ ಬಂದುಬಿಟ್ಟು 4 ಇಂಚ್, ಅಡ್ಡ ಬಂದುಬಿಟ್ಟು 20 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ ಹೇರ್ ಬೆಂಡ್ಗೋಸ್ಕರ ಎಲಾಸ್ಟಿಕ್ ಬರುತ್ತಲ್ಲ, ಅದು ಇಲ್ಲಿ ನನ್ನ ಹತ್ರ ವೈಟ್ ಇಲ್ಲದೆ ಇದರಿಂದ ಬ್ಲ್ಯಾಕ್ ಯೂಸ್ ಮಾಡಿದ್ದೀನಿ. ಅದು 8 ಇಂಚ್ ತೊಗೊಂಡಿದ್ದೀನಿ ನಾನು. ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. 8 ಇಂಚು ನಾನಿಲ್ಲಿ ತೊಗೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ಒಂದು ಕಡೆ ಸೈಡನ್ನ ಆಪೋಸಿಟ್ಟಾಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ ಹಾಕೋತಾ ಇದ್ದೀನಿ. ಸ್ಟ್ರೈಟಾಗಿ ಸ್ಟಿಚ್ ಹಾಕೋಬಿಡಿ, ಯಾಕಂದರೆ ನೀಟಾಗಿ ಬರಬೇಕಲ್ಲ ಫಿನಿಶಿಂಗ್. ಅದಕ್ಕೋಸ್ಕರ ನಾನು ಈಗ ಏನು ತೋರಿಸ್ತಾ ಇದ್ದೀನೋ ನೋಡಿ, ನಾವು ಸೀದಾ ಹಾಕೋಬಾರ್ದು, ಉಲ್ಟಾ ಸ್ಟಿಚ್ ಹಾಕೋಬೇಕು. ಯಾಕಂದರೆ ನಮಗೆ ಕ್ಲಾತ್ ಬಂದುಬಿಟ್ಟು ಸೀದಾ ಇರಬೇಕು ರಿಬ್ಬನ್ಗೋಸ್ಕರ. ಹಾಗಾಗಿ ನಾನಿಲ್ಲಿ ಬಟ್ಟೆನ ನಾನು ಉಲ್ಟಾ ಮಾಡಿ ನಾನು ನಿಮಗೆ ತೋರಿಸ್ದಂಗೆ ಎಡ್ಜಲ್ಲಿ ಸ್ಟಿಚ್ ಹಾಕೊತ ಹೋಗಿ, ಅದು ಸ್ಟಿಚ್ ಬಂದುಬಿಟ್ಟು ಸ್ಟ್ರೈಟಿಗೆ ಹಾಕಿ, ಒಂದು ಏರಿ ಒಂದು ಪೇರಿ ಬೇಡ, ನೀಟಾಗೆ ಸ್ಟಿಚ್ ಹಾಕೊತ ಹೋಗಿ ಫಿನಿಶಿಂಗ್ ಆಗುತ್ತದು. ಒಂದೇ ಸೈಡು ನಾನು ಏನು ಆಪೋಸಿಟಾಗಿ ಫೋಲ್ಡ್ ಮಾಡಿ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕಿದ್ದೀನೋ ಅದನ್ನು ಮಾತ್ರ ಹಾಕಿ ಇನ್ನೊಂದು ಸೈಡಿಗೆ ಹಾಕಕ್ಕೆ ಹೋಗಬೇಡಿ. ಇಷ್ಟಾದಮೇಲೆ ನೀಟಾಗಿ ಅದೊಂದು ಸಲ ಸೆಟ್ ಮಾಡಿಕೊಂಡು ನೋಡಿ. ಕಾಣಿಸ್ತಾ ಇದೆಯಲ್ವಾ? ಒಂದೇ ಸೈಡ್ ಸ್ಟಿಚ್ ಹಾಕಿರೋದು. ಮತ್ತು ಒಂದು ಸೇಫ್ಟಿ ಪಿನ್ ತಗೊಳ್ಳಿ. ಸೇಫ್ಟಿ ಪಿನ್ನ ನೀವು ಕ್ಲಾತಿಗೆ ಹಾಕಿ ಸೆಕ್ಯೂರ್ ಮಾಡಿಕೊಂಡು ಅದನ್ನ ನಾನು ಯಾವ ರೀತಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರನೇ ನೀವು ಆ ಪಿನ್ ಸಹಾಯದಿಂದ ಬಟ್ಟೆನ ಈಚೆ ತಗೋಬೇಕಾಗತ್ತೆ. ಅದು ಸ್ಟ್ರೈಟ್ ಆಗುತ್ತೆ. ಆವಾಗ ನಮಗೇನು ನಾವು ಉಲ್ಟಾ ಮಾಡಿ ಹೊಲ್ದಿರ್ತೀವಿ ನೋಡಿ, ಅದು ಆವಾಗ ಸ್ಟ್ರೈಟ್ ಆಗುತ್ತೆ. ಆದಮೇಲೆ ಅದೇ ಪಿನ್ ಸಹಾಯದಿಂದ ನಾವು ಎಲಾಸ್ಟಿಕ್ ತೊಗೊಂಡಿದ್ವಲ್ಲ ಅದನ್ನ ಒಳಗಡೆ ಹಾಕಿ, ಆದಮೇಲೆ ಅದನ್ನು ಟ್ಯಾಗ್ ಮಾಡ್ಕೋಬೇಕಾಗುತ್ತೆ. ಒಂದು 3 ಸಲ ಟ್ಯಾಗ್ ಮಾಡಿ, ಅದು ಬಿಚ್ಚೋಗಬಾರ್ದು. ಹಂಗಾಗಿ ನಾನು ಯಾವ ರೀತಿ ಟ್ಯಾಗ್ ಮಾಡಿದೆ ನೋಡಿ, ಆ ರೀತಿ ಟ್ಯಾಗ್ ಮಾಡಿ ಅದನ್ನ ನೀಟಾಗಿ ಒಂದು ಸಲ ಸೆಟ್ ಮಾಡ್ಕೊಬಿಡಿ. ಅದು ನೀಟಾಗಿ ಸೆಟ್ ಮಾಡಿದ್ದೆಲ್ಲ ಆದಮೇಲೆ ನಾನಿಲ್ಲಿ ಒಂದು ಸೈಡು ಆ ಬಟ್ಟೆನ ಫೋಲ್ಡ್ ಮಾಡಿದ್ದೆ ಫ್ರೆಂಡ್ಸ್. ಆ ಫೋಲ್ಡ್ ಮಾಡಿರೋದನ್ನ ಮೇಲಕ್ಕೆ ಬರೋ ಥರ ಮಾಡಿ, ನಾನೇನು ಫೋಲ್ಡ್ ಮಾಡದೆ ಹೊಲ್ದಿದ್ದೀನಲ್ಲ ಅದನ್ನು ಒಳಗಡೆಗೆ ಹಾಕಿ ಎರಡೂ ಕೂಡ ನೀಟಾಗೆ ಸೆಟ್ ಮಾಡ್ಕೊಳ್ಳಿ. ನೀಟಾಗಿ 1 ನಿಮಿಷ ಅಷ್ಟೇ ಹಿಡಿಯೋದು. ಸೆಟ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ನೀವು ಕೂಡ ಸೆಟ್ ಮಾಡಿಕೊಂಡು, ಕಾಣಿಸ್ತಾ ಇದೆಯಲ್ವಾ? ಸೆಟ್ ಮಾಡಿಕೊಂಡು ಅದಕ್ಕೆ ಸಿಂಪಲ್ಲಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಸೂಜಿ ಮತ್ತು ದಾರದ ಸಹಾಯದಿಂದ ಸಿಂಪಲ್ಲಾಗಿ ಹೊಲ್ಕೊಂಡ್ರೂ ಪರವಾಗಿಲ್ಲ. ನಾನಿಲ್ಲಿ ಸ್ಟಿಚ್ಚೇ ಹಾಕ್ಕೊತಾ ಇದ್ದೀನಿ. ಅದು ಹೊಲಿಗೆ ಸೂಜಿ ದಾರ ಸಹಾಯದಿಂದ ಹೊಲಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಬಿಟ್ಟೋಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾನಿಲ್ಲಿ ಮಿಷಿನಲ್ಲೇ ಹೊಲಿಗೆ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಎಷ್ಟು ಈಸಿಯಾಗಿ ಮನೆಯಲ್ಲೇ ರಿಬ್ಬನ್ನು ಮಾಡ್ಕೋಬೋದು ನೋಡಿದ್ರಲ್ವಾ? ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಫ್ರೆಂಡ್ಸ್.